ಈ ಹರೀಶ್ ಅಣ್ಣ ಈ 3ನೇ ಕ್ಲಾಸು 4ನೇ ಕ್ಲಾಸು ಫೇಲ್ ಆಗಿರೋ ಅನ್ಪಡ್ಗಳ ತರ ಹರೀಶ್ ಅಣ್ಣನು ಮಾತಾಡ್ತಿದಾರಲ್ಲ, ಏನು ಹರೀಶ್ ಅಣ್ಣ ಮಾತಾಡ್ತಿದ್ಯಾ? ಏನು ಅನ್ಪಡ್ಡ ಏನು ಅನ್ಪಡು? ಯಾರು ಮೇಧಾವಿಗಳು, ಯಾರು ಬೃಹಸ್ಪತಿಗಳಿಲ್ಲ? ಯಾರು ಮೇಧಾವಿಗಳಿಲ್ಲ, ಯಾರು ಬೃಹಸ್ಪತಿಗಳಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಓದಿರೋದು ಬರೀ 3ನೇ ಕ್ಲಾಸ್, 3rd ಸ್ಟ್ಯಾಂಡರ್ಡ್ಗೆ ಅವರು ಎಜುಕೇಷನ್ನ ನಿಲ್ಲಿಸಿದ್ರು. ಇವತ್ತು ಮೇರು ನಟರಾಗಿದ್ದರು, ಪದ್ಮ ವಿಭೂಷಣ ಸಿಕ್ತು ಅವ್ರಿಗೆ. ಅವ್ರದ್ದೇ ಆದಂಥ ಫೀಲ್ಡಲ್ಲಿ ಅವರೇ ಆದಂಥ ಕೆಲಸವನ್ನು ಮಾಡಿದ್ರು. ನಾನು ಗ್ರ್ಯಾಜುಯೇಷನ್ ಮುಗಿಸಿದ್ದೀನಿ, ನನಗೆ ಸಂಸ್ಕಾರ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಸಂಸ್ಕಾರ ನಮ್ಮ ಅಪ್ಪ ಅಮ್ಮ ನನಗೆ ಸಂಸ್ಕಾರವನ್ನು ಕಲಿಸಿ ಬೆಳೆಸಿ ಇವತ್ತು ಈ ಸ್ಥಾನಕ್ಕೆ ತಂದಿರುವಂಥದ್ದು. ಯಾರು ಯುದ್ಧಕ್ಕೆ ಹೋಗೋರು ಗಜಪಡೆನ ಅಶ್ವದಳನ ಇಟ್ಕೊಂಡ್ಬರ್ತಾರೆ. ನೀನೇನಣ್ಣ ರೇಬಿಸ್ ಹಿಡಿದಿರುವಂಥ ಶ್ವಾನ ಪಡೆ ಇಟ್ಕೊಂಡ್ಬರ್ತಾ ಇದೆಯಲ್ಲ. ಪೈಲ್ವಾನ್ ಆಗಿದ್ರೆ ಗಜಪಡೆ ಅಶ್ವದಳ ಇದ್ರ ಮುಖಾಂತರ ಬಾ. ಈ ರೇಬಿಸ್ ಹಿಡಿದಿರುವಂಥ ಶ್ವಾನ ಪಡೆ ಇಟ್ಕೊಂಡು ನನ್ನ ಹತ್ರ ಯುದ್ಧಕ್ಕೆ ಬರಕ್ಕೆ ಬರಬೇಡ. ರೇಬಿಸ್ ಏನು ನನ್ನ ಜೊತೆಲಿ 75 ಜನ ಮತ ಹಾಕೋರೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನತೆ. ಅವರೆಲ್ರಿಗೂ ರೇಬಿಸ್ ಬಂದ್ಬಿಡೈತಾ? ಇವರೊಬ್ಬರು ಮಾತ್ರ ರೇಬಿಸ್ ಬಂದಿರೋ ನಿಮ್ಮ ಜೊತೆಲಿ ಇಟ್ಕೊಂಡಿದ್ದೀರಿ. ಏನಂದ್ರೆ ಅರ್ಥ ಆಡ ಮಾತೇನ್ರಿ? 2 ಬಾರಿ ಸಂಸದರಾಗಿದ್ದೀರಿ ನೀವು. ನಾನು ರಿಸ್ಲರು, ಐ ಆಮ್ ಎ ರಿಸ್ಲರ್. 2028 ಫೈಟ್ ಮಾಡೋಣ, ಜನ ಯಾರ ಪರ ಇರ್ತಾರೆ ನೋಡೋಣ. ಇದೇ ನಿಮ್ಮೂರು ಹುಟ್ಟೂರಲ್ಲಿ 2014 ಮತ್ತು 2019 ನನಗೆ ಲೀಡ್ ಕೊಟ್ಟಿರೋದು. ನಿಮ್ಮೂರಲ್ಲಿ 2028ರಲ್ಲೂ ಕೂಡ ನನ್ನ ಕೈ ಹಿಡಿತಾರೆ ಅಂತ ನನಗೆ ಖಚಿತವಾದ ವಿಶ್ವಾಸ ಇದೆ. ಸಕಲೇಶ್ಪುರಕ್ಕೆ ಬಂದು ನಿಂತ್ಕೊಂತೀನಿ ಬಾಗ್ರು, ಅಲ್ಲೇ ಫೈಟ್ ಮಾಡೋದಾ? ಸಕಲೇಶ್ಪುರದಲ್ಲಿ ಏನು ಫೈಟ್ ಮಾಡೋದಾ? ನಿನ್ನೂರಲ್ಲಿ ನಾನು ಬಂದು ಫೈಟ್ ಮಾಡ್ತೀನಿ ರೀ. 2 ಕ್ಷೇತ್ರ ಅಲ್ಲ, ಒಂದೇ ಕ್ಷೇತ್ರದಲ್ಲಿ ನಿಲ್ಲೋದು. ಸಕಲೇಶ್ಪುರದಲ್ಲೇ ನಿಂತ್ಕೊಂತೀನಿ. ಸೀರಿಯಸ್ ಆಗಪ್ಪ. ಅವರು ನನ್ನ ಕ್ಷೇತ್ರದಲ್ಲಿ ಬಂದು ನಿಂತ್ಕೊಳ್ಳಿ. ಚಾಮರಾಜ ವಿಧಾನಸಭಾ ಕ್ಷೇತ್ರ ನಮ್ಮ ಅಪ್ಪನ ಜಿಗಾರ ಅದು.